ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ಸಲ ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ತಿರುಪತಿ ಟೆಂಪಲ್. ಸೊ ಆಫ್ಟರ್ 10 months, ಲಾಸ್ಟ್ ಟೈಮ್ ಬೈಕಲ್ಲಿ ಹೋಗಿದ್ವಿ, ಈ ಸಲ ಟ್ರೈನ್. ಯಾಕಂದರೆ 4 ಜನ ಇದ್ದೀವಿ, ಈ ಸಲ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ. ಎಸ್, ಸೊ ಟ್ರೈನಲ್ಲಿ ಹೋಗ್ತಾ ಇದ್ದೀವಿ 4 ಜನ. ಸೊ 6 ಗಂಟೆ ಆಯಿತು, 6:30ಗೆ ಇದೆ ಇಲ್ಲಿಂದ. ಸೊ ಬೇಗ ಬಂದ್ವಿ, ಕುತ್ಕೊಂಡಿದ್ದೀನಿ, ವಿಡಿಯೋ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ. ಸೊ ಇನ್ನು ಟ್ರೈನ್ ಬಂದ ಮೇಲೆ ಸಿಗೋಣ ಅನಿಸುತ್ತೆ, ಯಾಕಂದರೆ ಮಾತಾಡಲಿಕ್ಕೆ ಏನಿಲ್ಲ, ಟ್ರೈನಲ್ಲಿ ಸಿಗೋಣ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲ ಡೀಟೇಲ್ಸ್ನು ತಿಳಿಸ್ತಾ ಹೋಗ್ತೀನಿ. ಸೊ ಮಂಗಳೂರಿಂದ ತಿರುಪತಿಗೆ ನೀವು ಹೇಗೆಲ್ಲ ಹೋಗ್ಬೋದು, ಸೊ ಟ್ರೈನ್ ಟಿಕೆಟ್ ಹೆಂಗೆ ಬುಕ್ ಮಾಡೋದಾಗಲಿ, ಅಲ್ಲಾಂದರೆ ದರ್ಶನ ಟಿಕೆಟ್ ಹೆಂಗೆ ಬುಕ್ ಮಾಡೋದಾಗಲಿ ಎಲ್ಲನೂ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋ ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿರುತ್ತೆ. ಯಾರಾದರೂ ಹೊಸಬ್ರಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಒತ್ತಿ, ಆಯಿತಾ? ಸಿಗುವ ಟ್ರೈನಲ್ಲಿ, ಬನ್ನಿ. ಟ್ರೈನಲ್ಲಿದ್ದೀವಿ, ಲೈಟ್ ಕತ್ಲಾಗಿ ವಿಡಿಯೋ ಮಾಡ್ಲಿಕ್ಕೆ ಆಗೋದಿಲ್ಲ. ಸೇ ಹಾಯ್, ಹೌ ವಾಸ್ ದ ಜರ್ನಿ? ಅಲ್ಲೇ ಆಯಿತಾ? ಇನ್ನು ಆ್ಯಕ್ಚುಲಿ ಟ್ರೈನ್ ಹತ್ತಿದ ಮೇಲೆ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ, ಡಿಸ್ಟರ್ಬೆನ್ಸ್ ತುಂಬ ಇತ್ತು, ಹಾಗೆ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ಈಗ ಇಲ್ರಿ, ಟೈಮ್ 12 o'clock ಆಯಿತು. ಸೊ ಇವತ್ತು ಊಟ ಎಲ್ಲ ಮಾಡಿಕೊಂಡು ಸೀದಾ ತಿರುಪತಿಗೆ ಹೋಗಿ, ಅಲ್ಲಿಂದ ಸ್ವಲ್ಪ ಕೆಲಸ ಇದೆ, ಅದೆಲ್ಲ ಮಾಡ್ಕೊಂಡು ತಿರುಮಲಕ್ಕೆ ಸೀದಾ ಒಂದು ಸಿಗೋಣ. ಸೊ ಕ್ಯಾಬ್ ಬುಕ್ ಮಾಡಿದ್ವಿ, 1, 2, 3, 4 ಜನ ತಿರುಮಲ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಬಿಸಿಲು, 35 ಕಿಲೋಮೀಟ್ರ್ ಇದೆ. ಹೋಗೋಣ, ಹೋಗಿ ಒಂದು ರೂಮ್ ಬುಕ್ ಮಾಡಬೇಕು, ಆಮೇಲೆ ನೆಕ್ಸ್ಟ್ ಪ್ಲ್ಯಾನಿಂಗ್ ಇಲ್ಲ. ಇನ್ನು ಚೆಕ್ ಪೋಸ್ಟು ಚೆಕ್ಕಿಂಗ್ ಎಲ್ಲ ಆಗಿಬಿಟ್ಟು ಮೇಲಕ್ಕೆ. ಲಾಸ್ಟ್ ಟೈಮ್ ಬಂದಾಗ ನಾವು ಇಲ್ಲಿಂದ ಇಲ್ಲಿ ಮುಂದೋಗಿ ನಡ್ಕೊಂಡು ಹೋಗ್ಲಿಕ್ಕಿದೆ, ಸ್ಟೆಪ್ಸ್ ಅದರಲ್ಲಿ ಹೋಗಿರೋದು. ಸೊ ಅಲ್ಲಿ ಈ ಕಡೆಯಿಂದ ಇದ್ರ ಹಿಂದೆ ಬರುತ್ತೆ, ಇಲ್ಲಿಂದ ಮುಂದೋಗಿ ಅಲ್ಲಿ ಲೆಫ್ಟಿಂದ ಸ್ಟೆಪ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಅಲಿಪಿರಿ ಚೆಕ್ ಪೋಸ್ಟು, ಇಲ್ಲಿಂದ ಫುಲ್ಲು ಚೆಕಪ್ ಮಾಡಿಕೊಂಡು ಮೇಲೆ ಹೋಗ್ಲಿಕ್ಕೆ. ವಿಡಿಯೋ ಮಾಡ್ಲಿಕ್ಕೆ ಬಿಡ್ತಾರೆ ಇಲ್ಲ ಗೊತ್ತಿಲ್ಲ. ಸೊ ಇದು ಚೆಕ್ ಪೋಸ್ಟು, ಇಲ್ಲಿ ನೋಡಿ, ಇದು ದೇವಸ್ಥಾನ ಕಾಣ್ತಿದೆಯಲ್ಲ. ಸೊ ಇದು ಗುಡ್ಡ. ಸೊ ಚೆಕ್ ಪೋಸ್ಟಲ್ಲಿ ಇದ್ದಾರೆ ಇವರು, ಗಾಡಿ ಚೆಕಿಂಗಲ್ಲಿದೆ, ಇಲ್ಲಿದೆ ಗಾಡಿ. ಚೆಕ್ ಪೋಸ್ಟ್ ಪಾಸ್ ಆಗಿ ಮುಂದೆ ಹೋಗ್ಬೇಕು. ಎಸ್, ತಿಳ್ಕೊಂಡು ಚೆಕಪ್ಪಿಗೆ ಚೆಕಿಂಗ್ ಹೋಗ್ತಾ ಇದ್ದೀವಿ. ಚೆಕಿಂಗ್ ಕೌಂಟರ್ ದೊಡ್ಡದಿದೆ. ಎಸ್, ಚೆಕಪ್ ಆಯಿತು. ನಾವು ಚೆಕ್ಕಿಂಗಲ್ಲಿ ಪಾಸ್ ಆಗಿದ್ವಿ. ನಾವು ಯಾವುದು ವೆಪನ್ಸ್ ಎಲ್ಲ ತರಲಿಲ್ಲ, ಹಾಗೆ ನಮ್ಮನ್ನು ಬಿಟ್ಟರು. ಗಾಡಿ ಹಿಂದ್ಗಡೆ ಉಂಟು, ಗಾಡಿ ಚೆಕ್ಕಿಂಗಾಗಿ ಬರುತ್ತೆ, ಆಮೇಲೆ ಹೊರಡೋದು. ವೆದರ್ ಮಾತ್ರ ಪ್ಲೆಸೆಂಟ್ ಆಗಿದೆ, ಲೈಟಾಗಿ ಮಳೆ ಬಂದೋಯ್ತು ಅನ್ಸುತ್ತೆ. ಇವಾಗ ವೆದರ್ ಮಾತ್ರ ಸಖತ್ತಾಗಿದೆ. ಇವಾಗ ಅಲ್ಲಿಂದ ತೋರಿಸ್ತೆ, ಇಲ್ಲಿಂದ ತೋರಿಸ್ತೀನಿ. ಕಣೆ ಇಲ್ಲಿ ಬಂದರೆ 3,000 ಸ್ಟೆಪ್ ಲಾಸ್ಟ್, ಇಲ್ಲೇ ಇಲ್ಲ. ಅದು ನೋಡಿ, ನಡ್ಕೊಂಬರ್ದಾರಿ. ರೂಮಿದ್ ಮಾತ್ರ ಲಗೇಜ್ ಎಲ್ಲ ಇಡುವ, ಲಗೇಜ್ ಎಲ್ಲ ಒಮ್ಮೆ ಇಟ್ಬಿಡು. ರೂಮ್ ಆದ್ರೆ ಸಿಗ್ತದ, ಬಾ ಸಿಗ್ತದೆ. ಅಲ್ಲಿ ನೋಡು, ಅರ್ಜುನ ಮತ್ತು ಕೃಷ್ಣ.
ಶ್ರೀವಾರಿ ಧರ್ಮರಥಂ. CR ಆಫೀಸ್ ಹೋಗ್ತಾ ಇದ್ದೇವೆ ರೂಮ್ ಮಾಡೋಕ್ಕೆ. ನನ್ನ ವೈಫ್ ಹೋಗಿದ್ದಾರೆ ಮುಂದೆ, ನಾನು ಹೋಗ್ತೀನಿ. ನಾನು ಬಸ್ ಬುಕ್ ಮಾಡಿರ್ಬೋದು ಇವರು ಅಂದ್ಕೊಳ್ತೀನಿ. ಹೋಗುವ. ನಾನು ಅಂದ್ಕೊಂಡು ಇದಕ್ಕೆ ಲೈನಿಗೆ ನಿಂತಿರ್ಬೇಕು. ನಮ್ಗ ಬಂದ ತಕ್ಷಣ ಪ್ರಸಾದ ರೂಮ್ ಮತ್ತೆ ಬುಕ್ ಮಾಡ್ತಾರೆ ಅನ್ಸುತ್ತೆ. ಇವರು ಬಂದು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, CR ಆಫೀಸಿಗೆ ಹೋಗಿದ್ವಿ. ಸೊ CR ಆಫೀಸ್ ಅಂದರೆ ಅದೊಂದು ರಿಸೆಪ್ಷನ್, ಅದು ಸೆಂಟ್ರಲ್ ರಿಸೆಪ್ಷನ್ CR ಆಫೀಸ್. ಸೊ CR ಅಂದರೆ ಸೆಂಟ್ರಲ್ ರಿಸೆಪ್ಷನ್ ಆಫೀಸ್, ಆ ಥರ ಏನೋ ಬರುತ್ತೆ. ಸೊ ಅಲ್ಲಿ ಹೋಗಿದ್ವಿ. ಸೊ ರೂಮ್ ಬುಕ್ ಮಾಡಬೇಕಂತ. ಸೊ ಒಂದು ರಿಸಿಪ್ಟ್ ಕೊಟ್ಟಿದ್ದಾರೆ. ಸೊ ಇದರ ಬಗ್ಗೆ ನಾನು ಮತ್ತೆ ಹೇಳ್ತೀನಿ. ನಾನು ಈಗ ಸ್ಟಾರ್ಟಿಂಗಿಂದ ನಾವು ಯಾವ ಥರ ಎಲ್ಲ ರೂಮ್ ಬುಕ್ ಮಾಡಿದ್ದೀವಿ ಅಂತ ಅದನ್ನು ಇನ್ಫಾರ್ಮೇಷನ್ ನಿಮಗೆ ಹೇಳ್ತಾ ಹೋಗ್ತೀನಿ ಇವಾಗ. ಸೊ ಫಸ್ಟ್ ಏನಂದರೆ, ನಾವು ಇವಾಗ ಬರ್ತಿರೋ ಡೇಟ್ ಬಂದುಬಿಟ್ಟು ನವೆಂಬರ್ 10th, ನವೆಂಬರ್ 11th ನಮಗೆ ದೇವ್ರ ದರ್ಶನ ಇರೋದು. ಬಟ್ ನವೆಂಬರ್ 11th ನಿಮ್ಗೆ ದರ್ಶನ ಬೇಕಾದರೆ ಸೊ ಎರಡು ಇದಿದೆ. ಒಂದು ನಿಮಗೆ ಧರ್ಮದರ್ಶನದಲ್ಲಿ ಬರ್ಬೋದು, ಅಂದರೆ ಫ್ರೀ ಟಿಕೆಟ್, ಅದು ನಿಮಗೆ ಬಂದು ಇಲ್ಲಿ ಬಂದು ಟಿಕೆಟ್ ತೊಗೊಂಡು ಹೋಗ್ಬೋದು, ಒಂದು ಆ ಥರ. ಇನ್ನೊಂದು ದಿವ್ಯ ದರ್ಶನ ಅಂತ ಅಂದರೆ 300 ರೂಪಾಯಿ ಸ್ಪೆಷಲ್ ಎಂಟ್ರಿ. ಸೊ 300 ರೂಪಾಯಿ ಸ್ಪೆಷಲ್ ಎಂಟ್ರಿಲಿ ನಿಮಗೆ ಮ್ಯಾಕ್ಸಿಮಮ್ 4 hours ಕ್ಯೂ ಸಿಗುತ್ತೆ. ಧರ್ಮದರ್ಶನ ಹೇಳಲಿಕ್ಕಾಗೋದಿಲ್ಲ, 1 ಗಂಟೆಲಿ ಆಗ್ಬೋದು, 4 ಗಂಟೆಲಿ ಆಗ್ಬೋದು, 8 ಗಂಟೆಲಿ ಆಗ್ಬೋದು, ಹೇಳಲಿಕ್ಕಾಗೋದಿಲ್ಲ. ಡಿಪೆಂಡ್ ಕ್ರೌಡ್ ಹೇಗಿರುತ್ತೆ ಅದ್ರ ಮೇಲೆ. ಸೊ ನಾವು ತೊಗೊಂಡಿರೋದು ದಿವ್ಯ ದರ್ಶನ ಟಿಕೆಟ್ ಬಂದುಬಿಟ್ಟು ನಾವು ಆಗಸ್ಟಲ್ಲಿ ಬುಕ್ ಮಾಡಿದ್ವಿ. ಆಗಸ್ಟಲ್ಲಿ ನಮ್ಮ ವೈಫ್ ಬುಕ್ ಮಾಡಿದರು. ಅದು ಆಗಸ್ಟಲ್ಲಿ ಬುಕ್ ಮಾಡಿದ್ದು ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಅದೇ 3 ತಿಂಗಳು ಬಿಟ್ಟು ನಿಮಗೆ ಡೇಟ್ ಸಿಗುತ್ತೆ. ಅದು ಹೇಗಂದರೆ ನಿಮಗೆ ಮಂತಿದ್ದು 20th 25 ಒಳಗೆ ಬಿಡ್ತಾರೆ ಟಿಕೆಟ್ನ. ಸೊ ಆ ಮಾರ್ನಿಂಗ್ 10 ಗಂಟೆಗೆ ಬಿಡ್ತಾರೆ ದಿವ್ಯ ದರ್ಶನ ಟಿಕೆಟ್ ಸಿಕ್ಕಿ ಆದಮೇಲೆ ನಿಮಗೆ ಆಫ್ಟರ್ನೂನ್ ಒಂದು 3 o'clock ಹಾಗೆಲ್ಲ ಅಕಾಮಿಡೇಷನು ಬಿಡ್ತಾರೆ. ಸೊ ನಮ್ಮ ವೈಫಿಗೆ ಅದು ಅಕಾಮಿಡೇಷನ್ ಬುಕ್ ಮಾಡಲಿಕ್ಕೆ ಆಗಲಿಲ್ಲ, ಹಾಗೆ ನಮಗೆ ರೂಮ್ ಸಿಗಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ಬಂದು ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಟಿಕೆಟ್ ಬುಕ್ ಮಾಡಿದ್ಮೇಲೆ ಅಲ್ಲಿಗೆ ನಿಮಗೆ ದರ್ಶನ ಕನ್ಫರ್ಮ್ ಆಗುತ್ತೆ ಯಾವ ಡೇಟ್ ಅಂತ. ಆ ಡೇಟ್ ಅವತ್ತು ಬಂದು ಇಲ್ಲಿಂದ ನೀವು ಕ್ಯೂವಲ್ಲಿ ಹೋದರೆ ದರ್ಶನ ಆಗೋಗುತ್ತೆ. ಸೊ ನಿಮಗೆ ಮಂಗಳೂರಿಂದ ಬರೋದಾದರೆ, ಆ್ಯಕ್ಚುಲಿ ನಾವು ಸುರತ್ಕಲ್ಲಲ್ಲಿರೋದು. ಸುರತ್ಕಲ್ಲಿಂದ ಟ್ರೈನ್ ಇದೆ ಡೈರೆಕ್ಟ್. ಎವ್ರಿ ವೆನಸ್ಡೇ ಆ್ಯಂಡ್ ಸ್ಯಾಟರ್ಡೇ ನಿಮಗೆ ಟ್ರೈನ್ ಇದೆ. ಬಟ್ ನಾನು ಬುಕ್ ಮಾಡಿದ್ದು ಸೆಂಟ್ರಲಿಂದ. ಬಟ್ ಆಮೇಲೆ ನಾವು ಸುರತ್ಕಲ್ಲಿಂದ ಜನರಲ್ ಬಂದು ಅಲ್ಲಿಂದ ಸ್ಲೀಪರಲ್ಲಿ ಬಂದ್ವಿ ಇಲ್ಲಿಗೆ. ಸೊ ನೋ ಪ್ರಾಬ್ಲಮ್. ಟಿಕೆಟ್ ಏನು ಮ್ಯಾಕ್ಸಿಮಮ್ 800 ಏನೋ ಆಗುತ್ತೆ. ಸುರತ್ಕಲ್ಲಿಂದ ರೇಣಿಗುಂಟ ಸ್ಟೇಷನ್ ಅಂತ. ರೇಣಿಗುಂಟ ಸ್ಟೇಷನಿಂದ ನಿಮಗೆ ತಿರುಮಲಕ್ಕೆ 35 ಕಿಲೋಮೀಟ್ರ್ ಇದೆ. ಒಂದು ನಾವು ಊಬರಲ್ಲಿ ಬಂದ್ವಿ. 1200 ಏನೋ ಆಯಿತು. 1000 ಆಯಿತು. ಆ್ಯಕ್ಚುಲಿ ಅವನು ಮತ್ತೆ 250 ಎಕ್ಸ್ಟ್ರಾ ಕೇಳ್ದ. ಇಲ್ಲಿ ಯಾರು ಬರೋಕ್ಕೆ ಕೇಳಲ್ಲ. ಅದಕ್ಕೋಸ್ಕರ ನಾವು 250 ಎಕ್ಸ್ಟ್ರಾ ಕೊಟ್ಟು ಬಂದ್ವಿ. ಅಂದರೆ ಅವರಿಗೆ ಟೋಲ್ ಇದೆ, 2 ಕಡೆ 55 ರೂಪಾಯಿ ಕಟ್ಟಬೇಕು ಪುನಃ. ಮತ್ತು ಕೇಳೋಕೆ ಬೇಜಾರಾಯಿತು, ಆಮೇಲೆ ಕೊಟ್ಟು ಬಂದ್ವಿ ಸೀದಾ. ಯಾಕಂದರೆ ಲೋಕಲಲ್ಲಿ ಟ್ಯಾಕ್ಸಿ 1,500 ಹೇಳ್ತಿದ್ದೆ. ಅದು ದೊಡ್ಡ ಗಾಡಿ, ಇನೋವಾ ಆ ಥರದ್ದೆಲ್ಲ ಬರುತ್ತೆ. ನಾವು 4 ಜನ ಇರೋದು. ಅವ್ರು ಹೆಂಗಂದರೆ ನಾವು 4 ಜನರು ಹಾಕಿ ಪುನಃ ಇಬ್ಬರನ್ನು ಫಿಲ್ಮ್ ಮಾಡಿ ಆಮೇಲೆ ಕರ್ಕೊಂಬರ್ತಾರೆ. ನಮ್ಗೆ ಅದು ಬೇಡ ಇತ್ತು. ಅದಕ್ಕೋಸ್ಕರ ನಾವು ಊಬರ್ ಬುಕ್ ಮಾಡ್ಕೊಂಡು ಬಂದ್ವಿ. ಸೊ ಟ್ರೈನ್ ಬಂದುಬಿಟ್ಟು ಸ್ಯಾಟರ್ಡೇ ನೈಟ್ 8 o'clock ಸೆಂಟ್ರಲಿಂದ, 6 o'clock ಸುರತ್ಕಲ್ಲಿಂದ ಇದೆ SLಯಿಂದ. ನಾವು ಸುರತ್ಕಲ್ಲಿಂದ ಹತ್ತು ಬಂದು ಇಲ್ಲಿ 12 ಗಂಟೆಗೆ ರೀಚ್ ಆದ್ವಿ. 12 ಗಂಟೆಗೆ ರೇಣಿಗುಂಟ ರೀಚ್ ಆದ್ವಿ. 12 ಗಂಟೆ ರೇಣಿಗುಂಟ ರೀಚ್ ಆಗಿ 12:30 ಹಾಗೆ ಟ್ಯಾಕ್ಸಿ ಹಿಡಿದ್ವಿ. ಊಬರ್ ಟ್ಯಾಕ್ಸಿ ಹಿಡಿದು ಅದರಿಂದ ಬಂದು 1:30 ಮೇಲಿದ್ವಿ. ಆಮೇಲೆ ಒಂದು ಪ್ರಸಾದ ಎಲ್ಲ ತಿಂದ್ಕೊಂಡು, ಮಧ್ಯಾಹ್ನದ್ದು ನೀವು ವಿಡಿಯೋದಲ್ಲಿ ನೋಡಿರ್ತೀರ, ಅವಾಗ ಪ್ರಸಾದ ಎಲ್ಲ ತಿಂದ್ಕೊಂಡು CR ಆಫೀಸ್ ಹತ್ರ ಲೈನ್ ನಿಂತ್ವಿ. ಅಲ್ಲೊಂದು 3/4 ಗಂಟೆ ಏನೋ ಲೈನ್ ಇತ್ತು. ಆಲ್ಮೋಸ್ಟ್ ಅದೇ 3/4 ಗಂಟೆ ಲೈನ್ ಇತ್ತು ಅಲ್ಲಿ. ಸೊ ಇಲ್ಲಿ ಇವರು ಫ್ರೇಮಲ್ಲಿದ್ದಾರೆ, ಮಾತಾಡ್ತಾ ಇಲ್ಲ ಅವರಷ್ಟೇ. ಸೊ 3/4 ಗಂಟೆ ಲೈನ್ ಇತ್ತು. ಒಳಗೋದ್ವಿ. ಅಲ್ಲಿ ಹೇಗಂದರೆ ನಿಮಗೆ 50 ರೂಪೀಸ್, 100 ರೂಪೀಸ್, ಆಮೇಲೆ 1000 ರೂಪೀಸ್ ಆ ಥರ ರೂಮ್ಸ್ ಎಲ್ಲ ಇದೆ. ಸೊ ನಾವು 50 ರೂಪೀಸ್ ರೂಮ್ನ ಬುಕ್ ಮಾಡಿದ್ವಿ. ಅದು 50 ರೂಪೀಸ್ ಅಂದರೆ ಹೇಗೆ ಗೊತ್ತಿಲ್ಲ, ಪರ್ ಹೆಡ್ 50 ಅಲ್ಲ ರೂಮ್ಗೆ 50 ಅಂತ ಗೊತ್ತಿಲ್ಲ. ಸೊ ಇಲ್ಲಿ ಮೆನ್ಷನ್ ಆಗಿದೆ, ನಿಮಗೆ ತೋರಿಸ್ತೇನೆ ಒಂದು ನಿಮಿಷ. ಇಲ್ಲಿ ಉಲ್ಟಾ ಕಾಣುತ್ತೆ. ಸೊ ಇದೊಂದು ಫೋಟೋ ಹಾಕ್ತೀನಿ ನಾನು ನಿಮಗೆ, ಅದನ್ನು ನೋಡಿ ಚೆಕ್ ಮಾಡಿ ನೀವು.
ಸೊ ಅಲ್ಲಿ ಬುಕ್ ಮಾಡಿದ್ವಿ, ಬುಕ್ ಮಾಡಿ ಹೊರಗೆ ಇದು ಬುಕ್ ಮಾಡೋಕ್ಕೆ 3/4 ಗಂಟೆ, ಬುಕ್ ಮಾಡಿ ಹೊರಗೆ ಬಂದಮೇಲೆ ಇಲ್ಲೊಂದು ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ, ಅದು ಅಲ್ಲಿ ಡಿಸ್ಪ್ಲೇಲಿ ಹಾಕ್ತಾರೆ ಅವರು. ಆ್ಯಕ್ಚುಲಿ ನಾವು 2:30ಗೆ ಹೊರಗೆ ಬಂದ್ವಿ ಅನಿಸುತ್ತೆ, 2:30 3 o'clock ಹೊರಗೆ ಬಂದ್ವಿ, 3 o'clock ಏನೋ ಹೊರಗೆ ಬಂದ್ವಿ. ಬಟ್ ಇಲ್ಲ 2:45ಗೆ ಇದಾಗಿದೆ, ಅಲ್ಲಿಂದ ಹೊರಗೆ ಬಂದ್ವಿ. ಬಟ್ ನಮಗೆ 4 ಗಂಟೆ ತನಕ ವೆಯ್ಟ್ ಮಾಡಬೇಕು, ಯಾಕಂದರೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಬೇಕು. ಕಂಪ್ಲೀಟ್ ಆದಮೇಲೆ ನಮಗೆ ಡಿಸ್ಪ್ಲೇಲಿ ನಂಬರ್ ಹಾಕ್ತಾರೆ, ಆ ನಂಬರ್ ಇಲ್ಲಿ ಪ್ರಿಂಟ್ ಆದಮೇಲೆ ಅಲ್ಲೊಂದು ಸ್ಕ್ಯಾನರ್ ಮಿಷಿನ್ ಇದೆ, ಅಲ್ಲೋಗಿ ಈ QR ಕೋಡ್ನ ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡಿದ್ಮೇಲೆ ಡೀಟೇಲ್ಸ್ ಬರುತ್ತೆ, ಅಂದರೆ ಯಾವ ಛತ್ರ ನಮಗೆ ಇದಾಗಿದೆ ಅಂತ. ಸೊ ತುಂಬ ಇಲ್ಲಿ ಗೆಸ್ಟ್ ಹೌಸ್ ಟೈಪಲ್ಲೆಲ್ಲ ಇದೆ. ಸೊ ಅಲ್ಲಿಗೆ ಹೋಗಬೇಕು. ಸಿಂಗಲ್ ರೂಮ್ ಇರುತ್ತೆ ನನ್ನ ಲೆಕ್ಕದಲ್ಲಿ, ಸಿಂಗಲ್ ರೂಮ್, 2 ಪರ್ಸನ್ ಸ್ಟೇ ಆಗುವಂಥ ಒಂದು ಕಾಟ್ ಇರ್ಬೋದು, ಆಮೇಲೆ ವಾಶ್ರೂಮ್ ಇರ್ಬೋದು ನನ್ನ ಲೆಕ್ಕದಲ್ಲಿ. ಸೊ ಒಂದು ಲೆಕ್ಕದಲ್ಲಿ ಇದು ಒಳ್ಳೆ ಆಪ್ಷನ್. ಇಷ್ಟು ದೊಡ್ಡ ದೇವಸ್ಥಾನದಲ್ಲಿ ಎಲ್ಲ ಕಾಸ್ಟ್ಲಿ ಅನ್ನೋ ಟೈಮಲ್ಲಿ ಇದು ಬೆಸ್ಟ್ ಆಪ್ಷನ್. ಯಾಕಂದರೆ 50 ರೂಪೀಸ್ 100 ರೂಪೀಸಲ್ಲಿ ರೂಮ್ ಸಿಗ್ತಿದೆ ಅಂದರೆ ದೊಡ್ಡ ವಿಷಯ. ನೀವು ಎಲ್ಲೇ ಹೋಗಿ ಯಾವುದೇ ಟೂರಿಸ್ಟ್ ಪ್ಲೇಸ್ ಆಗಲಿ, ಯಾವುದೇ ಟೆಂಪಲಿಗೆ ಹೋಗಿ ನಿಮಗೆ 700ರಿಂದ 1,000 ರೂಪಾಯಿ ಒಂದು ರೂಮ್ಗೆ ಆಗೇ ಆಗುತ್ತೆ. ಬಟ್ ಇಷ್ಟು ದೊಡ್ಡ ದೇವಸ್ಥಾನದಲ್ಲಿ ಇಷ್ಟು ಒಳ್ಳೆಯ ವ್ಯವಸ್ಥೆ ನಿಜವಾಗ್ಲೂ ಒಂದು ಅಪ್ರಿಷಿಯೇಟ್ TTD ಬೋರ್ಡ್ಗೆ. ಇನ್ನೊಂದು ಏನಂದರೆ, ನೀವು ಎಲ್ಲೇ ನೋಡಿ ಎಲ್ಲ ಕಡೆ ನಿಮಗೆ ಕ್ಲೀನ್ ಮಾಡ್ತಾರೆ. ಈಗ ಇದೆಲ್ಲ ಒಂದು ಪಾರ್ಕಿಂಗ್ ಏರಿಯಾ, ಬಟ್ ಇಲ್ಲೂ ಕೆಲವರು ಮಲಗೋದಾಗಿ ಅದೆಲ್ಲ ಮಾಡ್ತಾರೆ, ಬಟ್ ಕ್ಲೀನ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆಯೂ. ವಾಶ್ರೂಮ್ ಅಷ್ಟೇ, ನಿಮಗೊಂದು 200 ಮೀಟರ್ಸ್ ಗ್ಯಾಪಲ್ಲೇ ವಾಶ್ರೂಮ್ ಇದೆ. ಇಲ್ಲೊಂದು ವಾಶ್ರೂಮ್ ಇದ್ದರೆ 200 ಮೀಟರ್ ಆ ಕಡೆ ಆದರೆ ಅದರೊಳಗೇ ಇದೆ ವಾಶ್ರೂಮ್ಸು. ಇದು ಕ್ಲೀನ್ ಮಾಡ್ತಾರೆ, ಮತ್ತು ಯಾರು ನಿಲ್ಲಲ್ಲ ಅಲ್ಲಿ, ದುಡ್ಡು ಕೊಡಿ ಅಂತ ಕೇಳಲಿಕ್ಕೆ ಯಾರು ನಿಲ್ಲಲ್ಲ. ಸೊ ಒಳ್ಳೆ ಮೇಂಟೆನೆನ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಇವಾಗ ಇದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಏನಾದರೂ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಬಾಕಿ ಆಗಿದ್ದರೆ, ಏನಾದರೂ ಮಿಸ್ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ಡೀಟೇಲ್ಸ್ನ ನನಗೆ ಹೇಳ್ತಾ ಹೋಗ್ತೀನಿ. ನಾನು ಏನಾದರೂ ಮಿಸ್ ಆಗಿರ್ಬೋದು ಫ್ಲೋಲ್ಲಿ ಮಾತಾಡಬೇಕಾದ್ರೆ, ಡೌಟ್ ಇದ್ದರೆ ಏನಾದರೂ ಹಾಕಿ, ನಂಗೆ ಗೊತ್ತಿದ್ದಷ್ಟು ನಿಮಗೆ ಹೇಳ್ಕೊಡ್ತೀನಿ. ನಾನಾಗಿ ಬರ್ತಿರೋ ಸೆಕೆಂಡ್ ಟೈಮ್. ಲಾಸ್ಟ್ ಟೈಮ್ ಬೈಕಲ್ಲಿ ಬಂದಿದ್ದೆ, ಬಟ್ ಇದು ಸೆಕೆಂಡ್ ಟೈಮ್. ಲಾಸ್ಟ್ ಟೈಮ್ ಬಂದಾಗ ನಾವು ಬುಕ್ ಮಾಡಿದ್ವಿ, ನಮಗೆ 200 ರೂಪೀಸ್ಗೇನೋ 200 ರೂಪೀಸ್ ನಾವು ಪೇ ಮಾಡಿ ಬುಕ್ ಮಾಡಿದ್ವಿ. 50 ರೂಪೀಸ್ ರೂಮ್ ರೆಂಟ್, ಆಮೇಲೆ 150 ರೀಫಂಡ್ ಆಯಿತು ನಮಗೆ. ಸೊ ಇದು ಹಾಗೆ ಇರ್ಬೋದು, ಜಾಸ್ತಿ ಪೇ ಮಾಡಲಿಕ್ಕೆ ಇರ್ಬೋದು, ಆಮೇಲೆ ರೀಫಂಡ್ ಆಗ್ಬೋದು. 500 ಏನೋ ಪೇ ಮಾಡಿ ಆಮೇಲೆ ಉಳಿದದ್ದು ನಮ್ಗೆ ರೀಫಂಡ್ ಆಗ್ಬೋದು, ಆ ಥರ ಇದೆ. ಬಟ್ ಒಳ್ಳೆಯ ಒಂದು ಫೆಸಿಲಿಟಿ ಇದು, ಎಲ್ಲ ಕಡೆಯೂ ಸಿಗಲ್ಲ. ಸಿಕ್ಕಿದಲ್ಲಿ ನಾವು ಇದನ್ನು ಯೂಸ್ ಮಾಡ್ಕೊಳ್ಳೋ ಇನ್ನೂ ಒಳ್ಳೆಯದು. ಪ್ರೈವೇಟ್ ಲಾಡ್ಜಸ್ ಎಲ್ಲ ಇದೆ, ನಿಮಗೆ ಗೊತ್ತುಂಟು, 1,500 ಎಲ್ಲ ಏನು ಹೇಳ್ತಾರೆ ಚಾರ್ಜ್ ಮಾಡ್ತಾರೆ, ಕೊಡೋರು ಕೊಟ್ಟು ಹೋಗ್ತಾರೆ. ಬಟ್ ನಾವು ಸ್ವಲ್ಪ ಬಜೆಟಲ್ಲೇ ಬಂದಿರೋದು, ಸೊ ಇದರಲ್ಲಿ ಸ್ಟೇ ಆಗುವಂತ ಇದ್ದೀವಿ. ಅಂಥದ್ದೊಂದು ನಾವು ಅನುಭವ ಪಡ್ಕೊಳ್ಬೇಕಲ್ಲ, ಅದಕ್ಕೆ ಇದೊಂದು ಒಳ್ಳೇದಾಯಿತು. ಯಾಕಂದರೆ ನೆಕ್ಸ್ಟ್ ಯಾರಾದರೂ ಕೇಳಿದ್ರೆ ಇದನ್ನು ನಮ್ಗೆ ಹೇಳ್ಬೋದು, ಅಷ್ಟೊಂದು ಇನ್ಫಾರ್ಮೇಷನ್ ನಮ್ಗೆ ಸಿಕ್ತು. ಮತ್ತು ಇಲ್ಲಿ ಸುತ್ತಾಡೋಕ್ಕೆ ಮಾತ್ರ ಭಾರಿ ಕಷ್ಟ ಇದೆ, ಎಲ್ಲೋದ್ರೂ ಎಲ್ಲಿ ಬರ್ತೀವಿ ಅಂತ ಗೊತ್ತಾಗಲ್ಲ, ಕೇಳ್ಕೊಂಡೇ ಹೋಗಬೇಕು. ಮ್ಯಾಂಡೇಟ್ರಿ ಆಗಿ ಇಲ್ಲಿ ಬರುವವರು ಸ್ವಲ್ಪ ಅದು ತೆಲುಗು ಕಲ್ಕೊಂಡು ಬನ್ನಿ. ನಮ್ಗೆ ಬರಲ್ಲ ಯಾರಿಗೂ 4 ಜನಕ್ಕೂ, ಬಟ್ ಏನೋ ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಸ್ವಲ್ಪ ತಮಿಳೆಲ್ಲ ಮಾತಾಡ್ತಾರೆ, ಬಟ್ ಆದರೂ ಕಷ್ಟ. ತೆಲುಗು ಇದ್ದರೆ ನಿಮ್ಗೆ ಇನ್ನೂ ಒಳ್ಳೆಯದು. ಈಗ ನಾವು ಕರ್ನಾಟಕದಲ್ಲಿ ಕನ್ನಡ ಮಾತಾಡಿ ನಮ್ಮವ್ರು ಅಂತ ಹೇಳ್ತಾರಲ್ಲ, ಆ ಥರ ಅವ್ರು ತೆಲುಗು ಮಾತಾಡಿದ್ರೆ ಅವ್ರು ನಮ್ಮವ್ರು ಅಂತ ಹೇಳ್ಕೊಂಡು ಹೋಗ್ತಾರೆ ಹಾಗೆ. ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಇನ್ಫಾರ್ಮೇಷನ್ ಆಗ್ತಾ ಹೋಗ್ತೀನಿ. ಬರೋರು ಬನ್ನಿ, ದೇವ್ರ ದರ್ಶನ ಪಡೀರಿ, ಎಲ್ರಿಗೂ ಒಳ್ಳೆಯದಾಗಲಿ. ಸೊ ರೂಮ್ ಅಲಾಟ್ ಆಗಿದೆ ನಮಗೆ, HVC ಹಿಲ್ ವ್ಯೂ ಕಾಟೇಜ್ ಅಂತ. ಹೋಗ್ತಾ ಇದ್ದೀವಿ, ಒಂದು 700 ಮೀಟ್ರ್ ಇದೆ ಅಷ್ಟೇ, ಬೈ ವಾಕ್ ಹೋಗ್ತಾ ಇದ್ದೀವಿ. ಓಕೆ, ಸಿಗುವ ರೂಮಿಗೆ ಹೋಗಿ ವಿಡಿಯೋ ಮಾಡ್ತೀನಿ. ರೂಮೆಲ್ಲ ಆಯಿತು, ಈಗ ನಾವು ಬಂದಿದ್ದೇವೆ ಚಿಕ್ ಆಫ್ಟರ್ ದ ಬೀಟ್.